ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಆಯ್ಕೆ ಆಗ್ತಾ ಇದ್ದಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಶಾಸಕ ಬಾಲಕೃಷ್ಣ ಅವರು ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವ್ಯಾರು ಇಲ್ಲಿ ಸಮರ್ಥರಿಲ್ವಾ, ಬೇರೆಯವರು ಬಂದು ನಮ್ಮನ್ನ ಆಳಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೂಲಕ ಅಭ್ಯರ್ಥಿ ಮಂಜುನಾಥ್ ವಿರುದ್ಧ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಬೇರೆಯವರು ಬಂದು ನಮ್ಮನ್ನ ಆಳುವಂತಹ ಅವಶ್ಯಕತೆ ಏನಿದೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ, ಬೇರೆಯವರ ಅವಶ್ಯಕತೆ ಇಲ್ಲ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಈ ಮೂಲಕ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಅಖಾಡಕ್ಕಿಳಿದಿದ್ದಕ್ಕೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರ ವಿರೋಧಿ ಅಭ್ಯರ್ಥಿ ಅವರ ಅಭ್ಯರ್ಥಿ ಯಾರನ್ನು ಹಾಕಿದ್ರೆ ಇವ್ರಿಗೇನು ಕಷ್ಟ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಇಲ್ಲರ ಯೋಗೇಶ್ವರ್ ನಿಂತ್ಕೋಬೇಕಾಗಿತ್ತು ಅಥವಾ ಯಾರೋ ಕಡೆಗೆ ಪಾಪ ಅಶ್ವತ್ಥನಾರಾಯಣ ಗೌಡರು ಬಂದು ನಿಂತ್ಕೊಳ್ಳೋರು. ಅವ್ರ ಬದಲು ಮಂಜಣ್ಣ ಅವ್ರು ಬಂದಿದ್ದಾರೆ. ಅವ್ರು ನಮ್ಮ ವಿರೋಧಿ. ಏನು ಅಭಿಪ್ರಾಯದಲ್ಲಿ ಎಲ್ರಿಗೂ ಭ್ರಮೆ. ಈಗ ಅವರು ಸರ್ಕಾರಿ ನೌಕರರಾಗಿ ಸೇರಿ ಅವರ ಕೆಲಸವನ್ನು ಮಾಡಿದ್ದಾರೆ. ನೀವಿಬ್ಬರನ್ನೂ ತುಲನೆ ಮಾಡಿ, ಮಂಜುನಾಥ್ ಅವ್ರನ್ನೂ ಡಿ ಕೆ ಸುರೇಶ್ ಅವ್ರನ್ನ. ಅಭಿವೃದ್ಧಿ ವಿಚಾರದಲ್ಲಿ ಯಾರು ಮುಂದೆ ಹೋಗ್ಬೋದು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಹೇಳಿ. ನೀವೇ ಮಾಧ್ಯಮ. ಇದು ಅಭಿವೃದ್ಧಿಯ ಚುನಾವಣೆ. ಈ ಜಿಲ್ಲೆಯವರು ಈಗ 5 ವರ್ಷ ಕಣ್ಣು ಮುಚ್ಕೊಂಡ್ರೆ ಇನ್ನು 20 ವರ್ಷ ನಾವು ಹಿಂದಕ್ಕೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿದೆ ನಮಗೆ. ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ನಾಯಕರಿಗೆ. ಈ ರಾಜ್ಯದಲ್ಲಿರ್ತಕ್ಕಂಥ ಹಣವನ್ನು ತಂದು, ನಮ್ಮ ಸರ್ಕಾರಿ ಹಣವನ್ನು ತಂದು ಈ ಜಿಲ್ಲೆಗೆ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಆಲೋಚನೆ, ಚಿಂತನೆ ಎಲ್ಲ ಕೂಡ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ರಾಮನಗರ ಜಿಲ್ಲೆ ಜನಕ್ಕೆ ಬಿಟ್ಟಿದ್ದು. ನೋಡ್ರಿ, ಇಲ್ಲೇ ನಾವು ಯಾರು ಮರ್ಡರ್ ಮಾಡಿಬಿಟ್ಟಿದ್ದೀವ ಹೇಳಿ, ಒಂದು ಉದಾಹರಣೆ ಕೊಡಪ್ಪ. ನಾವು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಯಾರನ್ನಾದರೂ ಜನತಾದಳದವ್ರಿಗೆ ಹೊಡೆದಿರೋದಾಗಲಿ ಇಲ್ಲ ನಮ್ಮ ಮೇಲೆ FIR ಆಗಿರೋದಾಗಲಿ ನಾವು ಮರ್ಡರ್ ಮಾಡಿ ಉದಾಹರಣೆ ಇದೆಯಾ? ನಾವು ಸ್ವಲ್ಪ ಹೊರಟಿರೋರು ಅಲ ಅನ್ನೋ ಆಲದ ಮರ ನಂಬೋದಂತೆ, ಮಳ್ಳಿ ಹೆಂಗಿರೋ ಕಳ್ಳಿ ಗಿಡ ನಂಬೋಕ್ಕಾಗಲ್ವಂತೆ. ಕಳ್ಳಿ ಗಿಡ ತುಂಬ ಡೇಂಜರ್ ರೀ. ನಾವು ಅಲ ಅಂತೀವಿ ಅಷ್ಟೇ. ಆಲದ ಮರ 100 ಜನಕ್ಕೆ ನೆರಳು ಕೊಡ್ತೀವಿ. ಕಳ್ಳಿ ಗಿಡ ಏನು ಹೇಳಿ ಒಂದ್ಸರಿ ಕಿತ್ತು ಕಣ್ಣಿಗೆ ಬಿದ್ದರೆ ಕಣ್ಣೆ ತೆಗಿಬೇಕಾಗ್ತದೆ. ಅವರು ನಮ್ಮ ವಿರೋಧಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅಭಿಪ್ರಾಯ ಏನು? ವಿರೋಧಿನೇ. ಚುನಾವಣೆ ಮಾಡ್ತಾಯಿದ್ದೀವಿ. ಯಾರೊಬ್ರು ನಿಂತ್ಕೋಬೇಕಾಯ್ತಲ್ಲ. ಮಂಜುನಾಥ್ ಅವ್ರು ನಿಂತ್ಕೊಳ್ತಾ ಇದ್ರೆ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೇಕಾಯ್ತು, ಇಲ್ಲರ ಯೋಗೇಶ್ವರ್ ನಿಂತ್ಕೋಬೇಕಾಗಿತ್ತು ಅಥವಾ ಯಾರೋ ಅಶ್ವತ್ಥನಾರಾಯಣ ಕಡೆಗೆ ಪಾಪ ಅಶ್ವತ್ಥನಾರಾಯಣ ಗೌಡರು ಬಂದು ನಿಂತ್ಕೊಳ್ಳೋರು. ಅವ್ರ ಬದಲು ಮಂಜಣ್ಣ ಅವ್ರು ಬಂದಿದ್ದಾರೆ. ಅವ್ರು ನಮ್ಮ ವಿರೋಧಿ. ಏನು ಅಭಿಪ್ರಾಯದಲ್ಲಿ ಎಲ್ರಿಗೂ ಭ್ರಮೆ. ಈಗ ಅವರು ಸರ್ಕಾರಿ ನೌಕರರಾಗಿ ಸೇರಿ ಅವರ ಕೆಲಸವನ್ನು ಮಾಡಿದ್ದಾರೆ. ನೀವಿಬ್ಬರನ್ನೂ ತುಲನೆ ಮಾಡಿ, ಮಂಜುನಾಥ್ ಅವ್ರನ್ನೂ